ಸುಗ್ಗಿ ಆಗೋ ಮಾಲೀಕರಾದ ಅಂಜಲ್ ಸರ್ ಅವ್ರನ್ನ ಕರ್ಕೊಂಡು ಬಂದಿದ್ದೇವೆ. ಅಂಜಲ್ ಸರ್ ಅವರ ನೀವು ಬಂದಿದ್ರಲ್ಲ, ನೀವು ಬೆಳೆ ವೀಕ್ಷಣೆಗೆ ಏನು ಹೇಳ್ತೀರಣ್ಣ? ಕಾಯಿ ತುಂಬಾ ಗಟ್ಟಿಯಾಗಿದೆ, ವರ್ಷ ಪೂರ್ತಿ ಬೆಳಿಬೋದು. ಕಾಯಿ ಎಲ್ಲ ಒಂದೇ ಸೈಜ್ ಬರುತ್ತೆ. 100 ಗ್ರಾಮು, 90 ಗ್ರಾಮು, 110 ಗ್ರಾಮ್ ಮ್ಯಾಕ್ಸಿಮಮ್. ಅದ್ರಕ್ಕಿಂತ ಜಾಸ್ತಿ ಬರಲ್ಲ, ಅದಕ್ಕಿಂತ ಕಮ್ಮಿನೂ ಬರಲ್ಲ. ವರ್ಷ ಪೂರ್ತಿ ಎಲ್ಲಾ ಸೀಸನಲ್ಲೂ ಬೆಳಿಬೋದು. ಹಾಕಿ ನೋಡಿ, ನೀವು ಯಾವ್ದು ಪ್ರೆಸೆಂಟ್ ಯಾವ್ದು ಬೆಳೀತಾ ಇದ್ದೀರಾ ಅದ್ರ ಪಕ್ಕನೇ ಮಾಡಿ, ನಿಮ್ಗೆ ಅದು ವ್ಯತ್ಯಾಸ ಗೊತ್ತಾಗುತ್ತೆ. ಪಕ್ಕ ಮಾಡೋನೇ ವ್ಯತ್ಯಾಸ ಗೊತ್ತಾಗೋದು. ಮಾಡಿಸಿ ಆಮೇಲೆ ನೀವೇ ನೋಡಿ ನಮ್ಗೆ ಹೇಳಿ. ಹಾಗೆ ಪ್ರಿಯ ರೈತ ಬಾಂಧವ, ನಮ್ಮ ಮಂಜುನಾಥ ಆಗ್ರೋ ಮಾಲೀಕರಾದ ನಮ್ಮ ಶ್ರೀನಿವಾಸನ್ ಅವರು ಕರ್ಕೊಂಡು ಬಂದಿದ್ದೀವಿ ಬೆಳೆ ವೀಕ್ಷಣೆಗೆ. ನಮ್ದು ಟೊಮೊಟೊ ವಾಲಿ ನೋಡ್ತಾ ಇದ್ರಲ್ಲ, ನಮ್ಮ ಪ್ರಿಯ ರೈತ ಬಾಂಧವರಿಗೆ ಏನು ಹೇಳಿ? ಟೊಮೊಟೊ ಇದು ಬೇರೆ ತಳಿಗೆ ವೆರೈಟಿ ನೋಡಿದ್ರೆ ಇದು ಗಟ್ಟಿ ಇದೆ, ಕ್ವಾಲಿಟಿ ಇದೆ. ಮತ್ತೆ ಗಿಡ ಮತ್ತೆ ರೋಗನ ತಳಿ ನೋಡಿ. ಇಷ್ಟು ಮಳೆ ಬಂದ್ರು ಶೀತಲ ಭೂಮಿ ಇಲ್ಲೂ ಚೆನ್ನಾಗಿ ಬಂದಿದೆ. ಹಾಗಾಗಿ ಇವರು ಜಾಸ್ತಿ ಸ್ಪ್ರೇ ಮಾಡಂಗಿಲ್ಲ, ಲೈಟ್ನ ತಡೆಯೋದ್ರಿಂದ ಅಲ್ಲೂ ಅರ್ಧ ಹಣನ ಉಳಿಸ್ಬೇಕು. ಹಾಗೆ ನಮ್ಮ ಪ್ರಿಯ ರೈತ ಬಾಂಧವ, ನಮ್ಮ ಮಾದರಿ ರೈತರಾದ ನಮ್ಮ ಮಂಜಣ್ಣ ಅವರು, ನಮ್ಮ ಗಣೇಶನ್ ಅವ್ರನ್ನು ಈ ಬೆಳೆ ವೀಕ್ಷಣೆಗೆ ಕರ್ಕೊಂಬಂದಿದ್ದೀನಿ. ಅಣ್ಣ, ಈಗ ನೀವು ನಮ್ಮ ಟೊಮೊಟೊ ಬೆಳೆಯನ್ನು ನೋಡ್ತಾ ಇದ್ದೀರಾ. ಈ ಟೊಮೊಟೊ ಅಭಿಪ್ರಾಯ ಏನು ಹೇಳಕ್ಕೆ ಇಚ್ಛಿಸ್ತೀರಣ್ಣ? ಚೆನ್ನಾಗೈತೆ, ಚೆನ್ನಾಗೈತೆ, ಗಟ್ಟಿ ಐತೆ, ಎಲ್ಲ ರೈತರು ಬೆಳಿಬೋದು, ಮಾರ್ಕೆಟ್ಗೂ ಚೆನ್ನಾಗೈತೆ. ಚೆನ್ನಾಗಿ ಒಂದು 50 ರೂಪಾಯಿ 300 ರೂಪಾಯಿ ಮುಂದಕ್ಕೆ ಹೋಗ್ತದೆ, ಏನು ತೊಂದರೆ ಇಲ್ಲ. ಆಮೇಲೆ ಒಂದಿನ ಮಡಿಕೊಂಡ್ರೆ ನಾಳೆ ಮಾರ್ಕೋಬೋದು, ಧೈರ್ಯ. 1 ತಿಂಗಳು ಮಡಗ್ಬೋದು ಹಣ್ಣು ಕಿತ್ತ ಮೇಲೆ. ಟ್ರೈ ಮಾಡಿ ನೋಡಿ. ನಮ್ಮ ಮಂಜಣ್ಣ ಅವರು, ನೀವು ಏನು ಹೇಳಕ್ಕೆ ಇಚ್ಛಿಸ್ತೀರಣ್ಣ? ಮಂಜಣ್ಣ ಅವರೇ, ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ಆಯ್ತಣ್ಣ, ನೋಡೋಣ, ಮುಂದೆ ಪ್ರಯತ್ನ ಮಾಡಿ ಇದನ್ನ ಈ ವೆರೈಟಿನ ಹಾಕಿ ನಮ್ಮ ಭೂಮಿಲಿ ಬೆಳೆದು ನೋಡುತ್ತೀವಿ. ಹಾಗೆ ಇಲ್ಲಿ ಬಂದಿರೋ ನನ್ನ ಪ್ರಿಯ ರೈತ ಬಾಂಧವರೇ, ನಿಮ್ಮ ಟೊಮೊಟೊ ಬೆಳೆ ನೋಡ್ತಾ ಇದ್ರಲ್ಲ, ನಿಮ್ಗೆ ಏನು ಅನಿಸುತ್ತೆ ಈ ಟೊಮೊಟೊ ಬೆಳೆ ಅಭಿಪ್ರಾಯ? ಬೇರೆ ಕಡೆಗಿಂತ ವಿಭಿನ್ನವಾಗಿ ಭಾರಿ ಚೆನ್ನಾಗಿದೆ. ಚೆನ್ನಾಗಿದೆ. ಆಯ್ತು, ಧನ್ಯವಾದ.